ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಪ್ರಮುಖವಾಗಿ ಯುದ್ಧದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಈ ಯುದ್ಧದ ನಡುವೆ ಮಹತ್ವದ ಬೆಳವಣಿಗೆ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೆದಿದೆ. ಏನು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ಒಪೆಕ್ನಿಂದ ಇದೀಗ UAE ಹೊರಗಡೆ ಬಂದಿದೆ. ಏನಿದು ಒಪೆಕ್? ತೈಲವನ್ನು ರಫ್ತು ಮಾಡುವಂತಹ ದೇಶಗಳ ಒಟ್ಟಾರೆ ಸಂಘಟನೆಗೆ ಒಪೆಕ್ ಅಂತ ಕರೀತಾರೆ. ಇವುಗಳಲ್ಲಿ 12-13 ದೇಶಗಳು ಸದಸ್ಯತ್ವವನ್ನು ಹೊಂದಿತ್ತು. ಸರಿಸುಮಾರು ಅನೇಕ ವರ್ಷಗಳಿಂದ UAE ಕೂಡ ಈ ಸದಸ್ಯತ್ವವನ್ನು ಹೊಂದಿ ತಾನೂ ಕೂಡ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇತ್ತು. ಆದರೆ ಏಕಾಏಕಿಯಾಗಿ ಇದೀಗ UAE ಒಪೆಕ್ನಿಂದ ಹೊರಗಡೆ ಬಂದಿದೆ. ಇದರ ಪರಿಣಾಮಗಳು ಏನಾಗಬಹುದು ಎನ್ನುವಂಥ ಆತಂಕಗಳು ಸದ್ಯಕ್ಕೆ ಶುರುವಾಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ತೆರನಾದಂತಹ ಕಾರಣಗಳು ಕೂಡ ಇದೆ. ಇದೀಗ ಈ ಒಪೆಕ್ನಿಂದ ಹೊರಬಂದಿರುವಂತಹ ನಿರ್ಧಾರ 1ನೇ ತಾರೀಕಿನಿಂದ ಜಾರಿಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಹಾರ್ಮುಜ್ ಜಲಸಂಧಿಯ ಮೇಲೆ ದಿಗ್ಬಂಧನ ಅಮೆರಿಕದ್ದು, ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲೇ ಸೃಷ್ಟಿಯಾಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆ ಮತ್ತು ಪೈಪೋಟಿ. ಸೌದಿ ಅರೇಬಿಯಾ ಈ ಒಪೆಕ್ನಲ್ಲಿ ತನ್ನದೇ ಪ್ರಾಬಲ್ಯವನ್ನು ಮೆರೆಯೋದಕ್ಕೆ ಮುಂದಾಗ್ತಾ ಇರೋದು. ಇದರ ಜೊತೆಗೆ UAE ತಾನು ಸ್ವಾವಲಂಬಿಯಾಗಬೇಕು ತೈಲ ವಿಚಾರದಲ್ಲಿ ಅನ್ನೋ ಕಾರಣಕ್ಕಾಗಿ ಒಪೆಕ್ನಿಂದ ಹೊರಬರುವಂತಹ ನಿರ್ಧಾರವನ್ನು ಮಾಡಿದೆ. ಒಪೆಕ್ನಿಂದ UAE ಹೊರಗಡೆ ಬಂದರೆ ಭಾರತಕ್ಕೆ ಸೇರಿದಂತೆ ಜಾಗತಿಕವಾಗಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಇದು ಯಕ್ಷ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಒಪೆಕ್ನಿಂದ UAE ಇದೀಗ ಹೊರಕ್ಕೆ ಬಂದಿದೆ, ತೈಲ ಬೆಲೆ ಗಗನಕ್ಕೆ. ಹಾಗಾದರೆ ಏನಿದು ಬೆಳವಣಿಗೆ ಅಂತ? 1967ರಲ್ಲಿ ಒಪೆಕ್ ಅನ್ನು ಸ್ಥಾಪನೆ ಮಾಡಲಾಯಿತು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ತೈಲ ಬೆಲೆಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಯಾರು ಶುರು ಮಾಡಿದ್ದು? ಯಾರ್ಯಾರು ತೈಲವನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರಲ್ಲ, ಅವರೆಲ್ಲರೂ ಕೂಡ ಸೇರಿಕೊಂಡು ಶುರು ಮಾಡಿದ್ದಂತಹ ಸಂಘಟನೆ ಒಪೆಕ್. ಇದರಲ್ಲಿ ಸೌದಿ ಅರೇಬಿಯಾ ಇದೆ, UAE ಇತ್ತು, ಬೇರೆ ಬೇರೆ ದೇಶಗಳಿತ್ತು. ಇದೀಗ UAE ಹೊರಗಡೆ ಬರ್ತಾ ಇದೆ. ಇದರ ಪರಿಣಾಮವಾಗಿ UAE ನಡೆಯಿಂದ ಜಾಗತಿಕವಾಗಿ ತೈಲ ದರ ಏರಿಕೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, UAE ಸ್ವಾವಲಂಬಿ ಆಗಬೇಕು ಅಂತ ಬಯಸ್ತಾ ಇದೆ. ಇಷ್ಟು ದಿನಗಳ ಕಾಲ ಒಪೆಕ್ ಇದೆಲ್ಲವನ್ನ ನಿಯಂತ್ರಣ ಮಾಡ್ತಾ ಇತ್ತು. ಏನು ನಿಯಂತ್ರಣ ಮಾಡ್ತಾ ಇತ್ತು? ತೈಲ ಉತ್ಪನ್ನವನ್ನು ಕೂಡ ನಿಯಂತ್ರಣ ಮಾಡ್ತಾ ಇತ್ತು. ಹೇಗೆ ಅಂತ ಹೇಳಿದರೆ, 1960ರಲ್ಲಿ ಇದು ಶುರುವಾಯಿತು. ತೈಲ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು, ತೈಲ ಬೆಲೆಗಳನ್ನು ನಿಯಂತ್ರಣ ಮಾಡೋದು, ಅವುಗಳನ್ನು ಸ್ಥಿರವಾಗಿ ಇಟ್ಕೊಳ್ಳುವಂಥ ಉದ್ದೇಶದ ಕಾರಣಕ್ಕಾಗಿ ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ವೆನೆಜುವೆಲಾ, ಲಿಬಿಯಾ ಸೇರಿದಂತೆ 12-13 ದೇಶಗಳು ಇದರ ಸದಸ್ಯತ್ವವನ್ನು ಹೊಂದಿದ್ದು. ಸೌದಿ ಮತ್ತು ಇರಾಕ್ನ ನಂತರ UAE ಅತಿ ಹೆಚ್ಚು ತೈಲವನ್ನು ರಫ್ತು ಮಾಡ್ತಾ ಇದ್ದಂಥ ದೇಶ ಆಗಿತ್ತು ಒಪೆಕ್ನ ದೇಶಗಳಲ್ಲಿ. ಆದರೆ ಇದೀಗ ಏಕಾಏಕಿಯಾಗಿ ಹೊರಗಡೆ ಬಂದಿದೆ. ಇದರ ಜೊತೆಗೆ ಜಾಗತಿಕವಾಗಿ ಕೆಲವೊಂದಿಷ್ಟು ಸಂದಿಗ್ಧ ಪರಿಸ್ಥಿತಿಗಳು ಶುರುವಾದಾಗ ಅತಿ ಹೆಚ್ಚು ತೈಲವನ್ನ ರಫ್ತು ಮಾಡ್ತಾ ಇದ್ದಂತಹ ಕೆಪಾಸಿಟಿ ಇದ್ದಂತಹ UAE ಇದೀಗ ತಾನು 5,000 ಬಿಲಿಯನ್ ಅಂದರೆ 5,000 ಬ್ಯಾರಲ್ಗಳನ್ನು ನಾನು ಉತ್ಪಾದನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದರಿಂದ ಹೊರಬರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೀಗ ಅವರು ಉತ್ಪಾದನೆ ಮಾಡ್ತಾ ಇರುವಂತಹ ಪ್ರಮಾಣ ಕಡಿಮೆ ಇದೆ. ಅದಕ್ಕೆ ಒಪೆಕ್ ಕೂಡ ಕಡಿವಾಣವನ್ನು ಹಾಕಿತ್ತು. ಆದರೆ ಇದೀಗ ಅದನ್ನು ಹೆಚ್ಚಳ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಅವರು ಹೋಗ್ತಾ ಇದ್ದಾರೆ. ಒಪೆಕ್ಗೆ ಗುಡ್ ಬೈ ಹೇಳೋದಕ್ಕೆ ಕಾರಣಗಳು ಏನು ಎತ್ತ ಕಾರಣ? ತೈಲ ಉತ್ಪಾದನೆಯ ಮಿತಿ ಅಂತ ಹೇಳ್ತಿದ್ದಾರೆ. ನಾನು ಅವಾಗಲೇ ಹೇಳಿದ ಹಾಗೆ ಒಪೆಕ್ ಪ್ರತಿಯೊಂದು ದೇಶಗಳಿಗೂ ಕೂಡ ತೈಲ ಉತ್ಪಾದನೆಯ ಮಿತಿಯನ್ನು ಹೇರ್ತಾ ಇತ್ತು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ತೈಲ ಉತ್ಪಾದನೆ ಹೆಚ್ಚಳ ಆದರೆ ಈಗ ಬೇಡಿಕೆ ಇರುವಂಥದ್ದು 100 ಲೀಟರ್ ಪೆಟ್ರೋಲ್ ಇದೆ ಅಂತ ಅಂದ್ಕೊಂಡ್ರೆ, ನಮ್ಮ ಉತ್ಪಾದನೆ 150 ಲೀಟರ್ಗೆ ಹೋದರೆ 50 ಲೀಟರ್ ಎಕ್ಸ್ಟ್ರಾ ಆಗುತ್ತೆ. ಆಗ ಪೂರೈಕೆ ಮತ್ತು ಬೇಡಿಕೆಯಲ್ಲಿ ವ್ಯತ್ಯಾಸಗಳಾಗಿ ತೈಲದ ಬೆಲೆ ಇಳಿಕೆ ಆಗುವಂತಹ ಸಂಭವವಿರುತ್ತೆ. ಇದೇ ಕಾರಣಕ್ಕಾಗಿ ಒಪೆಕ್ ಏನು ಮಾಡ್ತಾ ಇತ್ತು, 100 ಲೀಟರ್ ಅವಶ್ಯಕತೆ ಇದ್ದಾಗ ಕೇವಲ 100 ಲೀಟರ್ ಉತ್ಪಾದನೆಗೆ ಅವಕಾಶವನ್ನು ಕೊಡ್ತಾ ಇತ್ತು. ಅದನ್ನು ಸರಿಸಮಾನವಾಗಿ ಹಂಚೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅದರ ಭಾಗವಾಗಿ UAEಗೂ ಕೂಡ ಹಾಗೆ ಹಂಚಲಾಗಿತ್ತು. ಆದರೆ ಪರಿಸ್ಥಿತಿ ಏನಾಯಿತು ಅಂತ ಹೇಳಿದರೆ, ಇದೀಗ UAE 3.64 ಮಿಲಿಯನ್ ಬ್ಯಾರಲ್ ಅನ್ನು ಒಂದು ದಿನಕ್ಕೆ ಉತ್ಪಾದನೆ ಮಾಡ್ತಾ ಇದೆ. ಆದರೆ UAE ಇದೀಗ ಹೊರಗೆ ಬರುವುದಕ್ಕೆ ಕಾರಣ, ಅವರು 5 ಮಿಲಿಯನ್ ಬ್ಯಾರಲ್ನ ಪ್ರತಿ ದಿನವೂ ಕೂಡ ಉತ್ಪಾದನೆ ಮಾಡಬೇಕು. ಆರ್ಥಿಕವಾಗಿ ನಾವು ಸ್ವಾವಲಂಬಿಯನ್ನು ಆಗಬೇಕು. ಅದರ ಜೊತೆಗೆ ತೈಲದ ಮೇಲೆ ಮಾತ್ರ ನಾವು ಡಿಪೆಂಡೆನ್ಸಿ ಆಗಬಾರ್ದು. ತೈಲದ ಮಾರಾಟದ ನಂತರ ಬರುವಂತಹ ಹಣವನ್ನು ಮತ್ತೊಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವ ಮುಖಾಂತರ ಮುಂದೊಂದು ದಿನ
ತೈಲಕ್ಕೆ ಇಡೀ ಜಗತ್ತಿನಾದ್ಯಂತಹ ಬೇಡಿಕೆ ಕಡಿಮೆ ಆದಾಗಲೂ ಕೂಡ ನಾವು ಬೇರೊಂದು ಆರ್ಥಿಕ ವಲಯವನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಅವರು 2031 ತನಕ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ, ಒಂದು ಒಪ್ಪಂದ ಒಂದಿದೆ. ಹೀಗಾಗಿ ಆ 2031 ಒಳಗಾಗಿ ಇದೀಗ ಅವರು ಅದನ್ನು ಸ್ವಾವಲಂಬಿ ಆಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ಕಾರಣ ಏನು ಅಂತ ಹೇಳಿದರೆ, ಸೌದಿ ಅರೇಬಿಯಾದ ಜೊತೆಗೆ ಯುಎಇಗೆ ಇರುವಂತಹ ಭಿನ್ನಾಭಿಪ್ರಾಯ. ನಾನು ಆವಾಗಲೇ ಹೇಳಿದೆ, ಈ ಓಪೆಕ್ನಲ್ಲಿ ತನ್ನ ಒಂದು ಡೊಮಿನೆಂಟ್ ರೂಲ್ ಫಾಲೋ ಮಾಡುವಂಥದ್ದು ಇದೇ ಸೌದಿ ಅರೇಬಿಯಾ ಅನ್ನುವಂಥ ದೇಶ. ಅವರ ಜೊತೆಗೆ ಇರುವಂತಹ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ, ರಾಜತಾಂತ್ರಿಕತೆ ಮತ್ತು ಎರಡು ದೇಶಗಳ ನಡುವಿನ ಪೈಪೋಟಿಯ ಕಾರಣಕ್ಕಾಗಿ. ಏನು ಪೈಪೋಟಿ ಅಂತ ಹೇಳಿದರೆ, ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಸೌದಿಯ ಈ ಕೆಲವೊಂದಿಷ್ಟು ನಿಲುವುಗಳು ಅಂತ. ಹೆಂಗೆ ಅಂತ ಹೇಳಿದರೆ, ಪ್ರಮುಖವಾಗಿ ನೋಡೋದಾದರೆ ತೈಲದಿಂದ ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನದಲ್ಲಿ ಯುಎಇ ಇದೀಗ ಡೆವಲಪ್ಮೆಂಟ್ ಆಗಿದೆ. ಆದರೆ ಸೌದಿ ಅರೇಬಿಯಾಗೆ ತೈಲದಿಂದ ಬರುವಂತಹ ಆದಾಯವನ್ನೇ ನೆಚ್ಚಿಕೊಂಡಿರುವಂತಹ ದೇಶ ಅದು. ಹೀಗಾಗಿ ಅವರೇನು ಮಾಡ್ತಾರೆ, ತೈಲ ಬೆಲೆ ಯಾವುದೋ ಕಾರಣಕ್ಕೂ ಕೂಡ ಕುಸಿತ ಆಗಬಾರದು, ಅದರ ನಿಯಂತ್ರಣ ಇರಬೇಕು ಅನ್ನೋ ಕಾರಣಕ್ಕಾಗಿ ತೈಲ ಉತ್ಪನ್ನವನ್ನು ಕೂಡ ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ, ತೈಲ ಉತ್ಪಾದನೆಯನ್ನು ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಾವು ಹೂಡಿಕೆಯ ಮೇಲೆ ಡಿಪೆಂಡೆನ್ಸಿ ಆಗಿಬಿಟ್ರೆ ಇದರ ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಅನೇಕ ಶತಮಾನಗಳ ಕಾಲ ನಾವು ಕಾಯಬೇಕು. ಹೀಗಾಗಿ ಇದು ಬೇಡ ಅನ್ನೋ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ತೈಲ ಇದೆ, ನಮ್ಮ ಹೂಡಿಕೆ ಇದೆ, ಆದರೆ ಸೌದಿ ಅರೇಬಿಯಾದ ಮಾತನ್ನು ನಾವು ಯಾಕೆ ಕೇಳಬೇಕು? ಈ ರಾಜತಾಂತ್ರಿಕ ಭಿನ್ನಾಭಿಪ್ರಾಯಗಳು ಇರುವ ಕಾರಣಕ್ಕಾಗಿಯೇ ಸೌದಿ ಅರೇಬಿಯಾ ವರ್ಸಸ್ ಯುಎಇ ನಡುವೆ ಇದೆ. ಈ ಹಿಂದೆ ಸೌದಿ ಅರೇಬಿಯಾ ಏನು ಮಾಡಿತ್ತು, ದುಬೈನಲ್ಲಿ ಅಂದರೆ ಯುಎಇನಲ್ಲಿರುವಂತಹ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ನೀವು ನಮ್ಮ ದೇಶದಲ್ಲಿ ಕಚೇರಿಗಳನ್ನು ತೆರೆದೇ ಹೋದರೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಅಲೌ ಮಾಡೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದು ಯುಎಇ ಮತ್ತು ಸೌದಿ ಅರೇಬಿಯಾದ ನಡುವೆ ಭಿನ್ನಾಭಿಪ್ರಾಯ ಉಂಟಾದಕ್ಕೆ ಕಾರಣ ಆಗಿತ್ತು. ಈ ಕಾರಣಕ್ಕಾಗಿಯೂ ಕೂಡ ಇಬ್ಬರ ನಡುವೆ ಕೆಲವೊಂದಿಷ್ಟು ವೈಷಮ್ಯಗಳಿತ್ತು. ಹೀಗಾಗಿ ಒಪೆಕ್ನಿಂದ ಹೊರಗಡೆ ಬಂದಿದ್ದಾರೆ. ಇದರ ಜೊತೆಗೆ ಇರಾನ್ ಸಂಘರ್ಷ ಮತ್ತು ಆದಾಯ. ಯಾವಾಗ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತೋ ಹಾರ್ಮುಜ್ ಏನಾಯಿತು ಅನ್ನೋದು ಗೊತ್ತಿದೆ. ಭಾರತ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳಿಗೆ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಶುರುವಾಯಿತು. ಮಧ್ಯಪ್ರಾಚ್ಯದ ದೇಶಗಳಿಂದ ಯಾವ ದೇಶಗಳಿಗೂ ಕೂಡ ತೈಲ ರಫ್ತಾಗೋದಕ್ಕೆ ಬಂದಾಗ ಹೋಗ್ಬಿಡ್ತು. ಈ ಕಾರಣಕ್ಕಾಗಿ ಆದಾಯ ಕುಸಿತ ಆಯಿತು, ತೈಲ ಸಂಗ್ರಹಣಾ ಟ್ಯಾಂಕ್ಗಳು ಭರ್ತಿ ಆಯಿತು, ಹೀಗಾಗಿ ಉತ್ಪಾದನೆ ಕೂಡ ಕಡಿತ ಆಯಿತು. ಇವೆಲ್ಲದರ ನಡುವೆ ಯುಎಇ ಈ ಯುದ್ಧದ ಸಮಯದಲ್ಲಿ ಹಶ್ಬನ್ ಫುಜೈರಾ ಅನ್ನುವಂಥ ಒಂದು ಪೈಪ್ಲೈನ್ ಇದೆ ಅವರದ್ದು, ಹಶ್ಬನ್ ಫುಜೈರಾ ಅಂತ. ಆ ಪೈಪ್ಲೈನ್ ಮುಖಾಂತರ ಅವರು ಏನು ಮಾಡಿದ್ರು, 1.5 to 1.8 ಮಿಲಿಯನ್ ಬ್ಯಾರಲ್ ತೈಲವನ್ನು ರಫ್ತು ಮಾಡೋ ಪ್ರಯತ್ನವನ್ನು ಮಾಡಿದರು. ಆದಾಯ ಮಾತ್ರ ನಿರೀಕ್ಷಿತ ಪ್ರಮಾಣದಲ್ಲಿ ಬರಲಿಲ್ಲ. ಬಿಕಾಸ್ ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ 20% ತೈಲ ಸಾಗಾಟ ಆಗ್ತಾ ಇತ್ತು. ಇದು ಕೂಡ ಯುಎಇಗೆ ದೊಡ್ಡ ಹೊಡೆತವನ್ನು ಕೊಡೋ ಪ್ರಯತ್ನವನ್ನು ಮಾಡಿತು. ಹೀಗಾಗಿ ಇದೀಗ ಬೆಲೆಯನ್ನು ಹೆಚ್ಚಳ ಮಾಡಿಕೊಂಡು ಒಂದು ವೇಳೆ ಈ ಸ್ವಾಯತ್ತತೆಯಿಂದ ಈ ಒಕ್ಕೂಟದಿಂದ ಹೊರಗಡೆ ಬಂದರೆ ಸ್ವಾವಲಂಬಿ ಆಗ್ತಾರೆ. ಬೆಲೆ ನಿಯಂತ್ರಣವನ್ನು ಇವರು ಮಾಡಬಹುದು, ಎಷ್ಟು ಉತ್ಪಾದನೆ ಮಾಡಬಹುದು ಅನ್ನೋದನ್ನು ಇವರು ನಿರ್ಧಾರ ಮಾಡಬಹುದು. ಎಲ್ಲವೂ ಕೂಡ ಮಾರುಕಟ್ಟೆ ಇವ್ರ ಮೇಲೆ ಇರುತ್ತೆ. ಹೀಗಾಗಿ ಬೆಲೆ ನಿಯಂತ್ರಣದಿಂದ ಹಿಡಿದು ರಫ್ತಲ್ಲೂ ಕೂಡ ನಾವು ಸ್ವತಂತ್ರವನ್ನು ಗಳಿಸಬಹುದು ಅನ್ನೋ ಕಾರಣಕ್ಕಾಗಿ ಇದೀಗ ಯುಎಇ ಇದರಿಂದ ಹೊರಗಡೆ ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇವೆಲ್ಲದರ ನಡುವೆ ಭಾರತಕ್ಕೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಬಿಕಾಸ್ ಯುಎಇ ಮತ್ತು ಭಾರತ ಒಂದು ಅತ್ಯುತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಿರುವಂತಹ ದೇಶ. ರಾಜತಾಂತ್ರಿಕ ಸಂಬಂಧಗಳು ಕೂಡ ಹಾಗೆ ಚೆನ್ನಾಗೇ ಇದೆ ಭಾರತದ್ದು ಮತ್ತು ಯುಎಇದು. ಇದರ ಜೊತೆಗೆ ಭಾರತ ನೇರವಾಗಿ ಯುಎಇಯಿಂದ ಖರೀದಿ ಮಾಡಬಹುದು. ಹೆಂಗೆ? ಇಷ್ಟು ದಿನಗಳ ಕಾಲ ಇದೇ ಯುಎಇ ಒಪೆಕ್ನಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ಒಪೆಕ್ ಹೇಗೆ ಹೇಳ್ತಿತ್ತು ಹಾಗೆ ಯುಎಇ ಕೇಳಬೇಕಾದಂಥ ಪರಿಸ್ಥಿತಿ ಬರ್ತಿತ್ತು. ಆದರೆ ಯುಎಇ ಇದೀಗ ಅದರಿಂದ ಹೊರಗಡೆ ಬಂದ ತಕ್ಷಣವೇ ತನಗೆ ಬೇಕಾದಷ್ಟು ತೈಲವನ್ನು ಉತ್ಪಾದನೆ ಮಾಡಿಕೊಳ್ಬಹುದು. ಅವರು 3.5 ಮಿಲಿಯನ್ ಬ್ಯಾರಲ್ಗಳನ್ನು ಮಾತ್ರ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಇದೀಗ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನು ಉತ್ಪಾದನೆ ಮಾಡಿ ಅದನ್ನು ಮತ್ತೊಂದು ದೇಶಕ್ಕೆ ರಫ್ತು ಮಾಡಬಹುದು, ಅದನ್ನು ಭಾರತ ಬಳಸ್ಕೊಳ್ಬೋದು ಅಂತ. ಮತ್ತೊಂದು ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂತ ಹೇಳಿದರೆ, ರೂಪಾಯಿ ಮತ್ತು ದಿರ್ಹಾಮ್ ಮುಖಾಂತರ ವ್ಯವಹಾರವನ್ನು ಮಾಡಬಹುದು, ಅವರ ಕರೆನ್ಸಿ ಮತ್ತು ನಮ್ಮ ಕರೆನ್ಸಿ ಮುಖಾಂತರ. ಇಷ್ಟು ದಿನಗಳ ಕಾಲ ಏನಾಗ್ತಾ ಇತ್ತು, ಡಾಲರ್ ಮುಖಾಂತರ ವ್ಯವಹಾರಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ, ಅದು ಕೂಡ ಭಾರತಕ್ಕೆ ಹೊಡೆತವನ್ನು ಬೀಳ್ತಾ ಇತ್ತು. ಆದರೆ ಇದೀಗ ನಮ್ಮ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡುವಂತಹ ಪರಿಸ್ಥಿತಿಗಳಿಗೆ ನಾವು ಬರ್ಬೋದು. ಇದು ಭಾರತಕ್ಕೆ ಒಂದು ಅನುಕೂಲ ಆಗ್ಬೋದು. ಅದರ ಜೊತೆಗೆ ಸರಬರಾಜು ಭದ್ರತೆ ಸಿಗುತ್ತೆ.
ಇವತ್ತು ಹೇಗೆ ಇರಾನ್ನಿಂದ ಸಂಕಷ್ಟದ ಸಮಯದಲ್ಲೂ ಕೂಡ ನಮಗೆ ತೈಲ ಸಿಗ್ತಾ ಇದೆಯೋ ಅದೇ ರೀತಿಯಾಗಿ ಇಂಥ ಸಂಕಷ್ಟದ ಸಮಯದಲ್ಲಿ ನಮಗೊಂದು ಆತ್ಮೀಯ ಮಿತ್ರ ದೇಶ ಇದೆ ಎನ್ನುವಂತಹ ಭರವಸೆ ಭಾರತಕ್ಕಿರುತ್ತೆ. ಹೀಗಾಗಿ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯ ಆಗಲ್ಲ. ಇದರ ಜೊತೆಗೆ ಮತ್ತೊಂದು ಕಡೆ ಇರಾನ್ನ ಸುದ್ದಿ. ಇರಾನ್ನಲ್ಲಿ ತೈಲ ಸಂಗ್ರಹಕ್ಕೆ ಜಾಗಗಳೇ ಇಲ್ಲ. ಯಾವ ಕಾರಣಕ್ಕೆ? ಡೊನಾಲ್ಡ್ ಟ್ರಂಪ್ 2 ದಿನಗಳ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು, ಪೈಪ್ಲೈನ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆದು ಬಿಡ್ತೀವಿ, ಪೈಪ್ಲೈನ್ಗಳ ಸ್ಫೋಟ ಆಗಿಬಿಡ್ತವೆ ಒಳಗಿಂದ ಒಳಗಡೆ ಅಂತ. ಯಾಕಂದ್ರೆ ತೈಲ ಉತ್ಪಾದನೆ ಆಗ್ತಾ ಇದೆ. ಉತ್ಪಾದನೆ ಆಗಿರುವಂಥ ತೈಲ ಪೈಪ್ಲೈನ್ ಮುಖಾಂತರ ಹೋಗೋದಕ್ಕೆ ಅವಕಾಶಗಳಾಗ್ತಾ ಇಲ್ಲ. ಬಿಕಾಸ್ ಹಾರ್ಮುಜ್ನಲ್ಲಿ ದಿಗ್ಬಂಧನ ಇರೋ ಕಾರಣಕ್ಕಾಗಿ ಇರಾನ್ನ ಬಂದರಿನಿಂದ ಯಾವುದೇ ಹಡಗುಗಳು ಮೂವ್ ಆಗ್ತಾ ಇಲ್ಲ ಬೇರೆ ಬೇರೆ ದೇಶಗಳಿಗಾಗಿ. ಈ ಕಾರಣಕ್ಕಾಗಿ ಇರಾನ್ ತಾನು ಉತ್ಪಾದನೆ ಮಾಡಿರುವಂತಹ ತೈಲವನ್ನ ಸ್ಟೋರ್ ಮಾಡಿ ಇಡೋದಕ್ಕೆ, ಸಂಗ್ರಹ ಮಾಡಿ ಇರೋದಕ್ಕೆ ಅದರ ಬಳಿ ಜಾಗವಿಲ್ಲವಂತೆ. ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ 12ರಿಂದ 22 ದಿನಗಳಿಗೆ ಆಗುವಂತಹ ಪರಿಪ್ರಮಾಣದಲ್ಲಿ ಮಾತ್ರ ಅವರಿಗೆ ಜಾಗ ಇದೆ ಎನ್ನುವಂತಹ ಸುದ್ದಿಗಳು ಬಂದಿದೆ. ಇದರ ಜೊತೆಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ಏನಾಗಿತ್ತು, 1.85 ಮಿಲಿಯನ್ ಬ್ಯಾರಲ್ಗಳಿತ್ತು. ಆದರೆ ಇದೀಗ ಅದು 5,67,000 ಇಳಿಕೆ ಆಗಿದೆ. ಇದು ಇರಾನ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಮತ್ತೊಂದು ಕಡೆ ಇರಾನ್ನವರು ಈ ಬಿಕ್ಕಟ್ಟನ್ನು ಶಮನದಿಂದ ಹೊರಗೆ ಬರೋದಕ್ಕೆ, ಈ ಬಿಕ್ಕಟ್ಟನ್ನು ಎದುರಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಅವರ ಅತ್ಯಂತ ಹಳೆಯ ನಾಶ ಎನ್ನುವಂಥ ಒಂದು ದೈತ್ಯ ಹಡಗನ್ನು ತೇಲಾಡೋದಕ್ಕೆ ಬಿಟ್ಟಿದ್ದಾರೆ. ಎಲ್ಲಿ? ಹಾರ್ಮುಜ್ನಲ್ಲಿ. ಅಲ್ಲಿ ತೈಲವನ್ನು ತುಂಬಿ ಅದನ್ನು ಕೇವಲ ಸಂಗ್ರಹಾರವಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇವೆಲ್ಲದರ ಹೊರತಾಗಿಯೂ ಕೂಡ ಇರಾನ್ ಒಂದು ದೊಡ್ಡ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಹಾರ್ಮುಜ್ನಲ್ಲಿ ಬೇಲಿ ಹಾಕಿದ್ದ ಕಾರಣಕ್ಕಾಗಿ ಇರಾನ್ ಅಕ್ಷರಶಃ ದಿವಾಳಿ ಆಗ್ತಾ ಇದೆ. ಆರ್ಥಿಕವಾಗಿ ಕುಸಿಯುವ ಹಂತಕ್ಕೆ ಇರಾನ್ ಹೋಗ್ತಾ ಇರೋದು. ಒಂದು ಯುದ್ಧದ ಜರ್ಜರಿತ, ಯುದ್ಧದ ಹೊಡೆತ, ಮೂಲ ಸೌಕರ್ಯಗಳ ಮೇಲೆ ಆಗಿರುವಂಥ ದಾಳಿ, ಅದರ ವಿರುದ್ಧ ಪುನಶ್ಚೇತನ ಆಗಬೇಕು ಅನ್ನೋದರ ನಡುವೆಯೂ ಕೂಡ ಇದೀಗ ತೈಲ ವಿಚಾರದಲ್ಲಿ ಅಮೆರಿಕ ಬೇಲಿಯನ್ನು ಹಾಕಿಬಿಟ್ಟಿದೆ ಹಾರ್ಮುಜ್ಗೆ. ಏನೇನಾಗ್ತಾ ಇದೆ? ಮಾರ್ಚ್ ತಿಂಗಳಲ್ಲಿ ದಿನಕ್ಕೆ ಸರಿಸುಮಾರು 1.85 ಮಿಲಿಯನ್ ಬ್ಯಾರಲ್ಗಳ ತೈಲವನ್ನು ರಫ್ತು ಮಾಡ್ತಾ ಇತ್ತು. ಯಾವುದು? ಇರಾನ್. ಯುದ್ಧದ ನಡುವೆಯೂ ಕೂಡ. ಆದರೆ ಅದು 5,67,000 ಇಳಿಕೆ ಆಗಿದೆ. ಮಾರ್ಚ್ ತಿಂಗಳಿನಿಂದ ಹಿಡಿದು ಏಪ್ರಿಲ್ ತಿಂಗಳಿಗೆ 5,67,000 ಇಳಿಕೆ ಆಗಿದೆ. 70ರಷ್ಟು ಕುಸಿತ ಆಗಿದೆ. ಹೀಗಾಗಿ ಆರ್ಥಿಕವಾಗಿಯೂ ಕೂಡ ಅವರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಹೇಳಿದರೆ, ಇದೇ ಇರಾನ್ ಏನು ಮಾಡ್ತಾ ಇದೆ ಅಂತ ಹೇಳಿದರೆ, ಬೇರೆ ಬೇರೆ ವಿಚಾರಗಳ ಮುಖಾಂತರ ನಾವು ಹಿಂದೆ ಒಂದು ಸುದ್ದಿಯನ್ನು ನೋಡಿದ್ವಿ. ಅಮೆರಿಕದ ಕಣ್ಣು ತಪ್ಪಿಸಿ ಚೀನಾಗೆ ತೈಲವನ್ನು ಮಾರಾಟ ಮಾಡಿದೆ, ತೈಲ ಹೋಗಿದೆ ಅಂತ. ಆದರೆ ಈ ಬಾರಿ ಅತ್ಯಂತ ಕಟುವಾದಂತಹ ನೌಕಾ ದಿಗ್ಬಂಧನವನ್ನು ಅಮೆರಿಕ ಹಾಕಿದ್ದರ ಪರಿಣಾಮವಾಗಿ ಅವರು ಮೇ ತಿಂಗಳಲ್ಲಿ 50% ಮತ್ತಷ್ಟು ಕಡಿತ ಆಗಬಹುದು ಎನ್ನುವಂಥ ಸುದ್ದಿಗಳು ಇರಾನ್ನತ್ತ ಬರ್ತಾ ಇದೆ. ಹೀಗಾಗಿ ಇರಾನ್ಗೆ ದೊಡ್ಡ ಮಟ್ಟದ ಹಾನಿ ಸದ್ಯಕ್ಕೆ ಈ ವಿಚಾರದಲ್ಲಿ ಆಗ್ತಾ ಇರೋದು. ಇದರ ಜೊತೆಗೆ ಪಕ್ಕದ ಪಾಕಿಸ್ತಾನ ಶಾಂತಿ ದೂತನಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡಿತು ಇರಾನ್ ಮತ್ತು ಅಮೆರಿಕದ ನಡುವೆ. ಆದರೆ ಇವತ್ತು ಪಾಕಿಸ್ತಾನ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದೆ. ನಿನ್ನೆಯೂ ಕೂಡ ನಾವು ನೋಡಿದ್ವಿ, ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಶಹಬಾಜ್ ಶರೀಫ್ ಹೇಳಿದರು. ಇದೀಗ ಭಾರತದ ತೈಲದ ನೀತಿಗಳೇನಿತ್ತಲ್ಲ ಅದನ್ನೆಲ್ಲವನ್ನು ಕೂಡ ಪಾಕಿಸ್ತಾನದವರು ಹಾಡಿ ಹೊಗಳಿಬಿಟ್ಟಿದ್ದಾರೆ. ನೋಡಿ, ಭಾರತ ಅಚ್ಚುಕಟ್ಟಾಗಿ ಇದನ್ನು ನಿಯಂತ್ರಣ ಮಾಡಿತು ಅಂತ. ಯಾಕೆ ಅಂತ ಹೇಳಿದರೆ, ಪಾಕಿಸ್ತಾನದಲ್ಲಿ ಅವರಿಗೆ ಕಚ್ಚಾ ತೈಲದ ಕೊರತೆ ಕಾಡ್ತಾ ಇದೆ. ಒಂದು ಆರ್ಥಿಕವಾಗಿ ಜರ್ಜರಿತ ಆಗ್ತಾ ಇರೋದು, ಅದರ ಜೊತೆಗೆ ಕಚ್ಚಾ ತೈಲದ ಕೊರತೆ ಆಗ್ತಾ ಇರೋದು. ನಮ್ಮ ದೇಶದಲ್ಲಿ 5ರಿಂದ ಅಂದರೆ ಅವರಿಗೆ ಪೂರೈಕೆ ಮಾಡಬಹುದಾದಂಥ ಕಚ್ಚಾ ತೈಲ ಮಾತ್ರ ಇದೆ. ಇದರ ಜೊತೆಗೆ 20ರಿಂದ 21 ದಿನಗಳ ಅಗತ್ಯ ಪೂರೈಸುವ ತೈಲ ಸಂಗ್ರಹ ಇದೆ. ಆದರೆ ಭಾರತದ ಬಳಿ 60ರಿಂದ 70 ದಿನಗಳಿಗೆ ಆಗುವಷ್ಟು ತೈಲ ಇದೆ ಅಂತ. ಆದರೆ ಭಾರತದಲ್ಲಿ ಕೆಲವೊಂದಿಷ್ಟು ಜನ ವಿಪಕ್ಷಗಳು ಅದರ ವಿರುದ್ಧ ಮಾತನಾಡ್ತಾ ಇರೋದು ಭಾರತದಲ್ಲಿ. ಆದರೆ ಪಾಕಿಸ್ತಾನ ಮಾತ್ರ ಇದನ್ನು ಹಾಡಿ ಹೊಗಳಿದೆ. ಇದು ಪಾಕಿಸ್ತಾನದಲ್ಲಿ ಆಗಿರುವಂತಹ ಬೆಳವಣಿಗೆ. ಇದು ಪಾಕಿಸ್ತಾನ ಪ್ಲೀಸ್ ಹೆಲ್ಪ್ ಮೀ ಅಂತ ಹೇಳ್ತಾ ಇರುವಂತಹ ಸುದ್ದಿ.